ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಮೀನಾ ಮತ್ತು ಸೂರ್ಯ ಇಬ್ಬರು ಕೃಷ್ಣ ಮುದ್ದು ಮಾಡ್ತಾ ಇದ್ದಾರೆ. ನೋಡಿದೆ ಮೀನಾ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾನೆ. ಕ್ರಿಶ್, ನೀನು ಇಲ್ಲೇ ಇದ್ಬಿಡು, ನಿನ್ನನ್ನು ಒಳ್ಳೆ ಸ್ಕೂಲಿಗೆ ಸೇರಿಸ್ತೀನಿ, ನೀನು ನಮ್ಮನ್ನೇ ಅಪ್ಪ ಅಮ್ಮ ಅಂತ ಕರಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ರೋಹಿಣಿ ಅವ್ರಿಗೆ ತುಂಬಾ ಬೇಜಾರಾಗತ್ತೆ. ಪ್ರಮೀಳಾ ಅವ್ರಿಗೆ ಕಣ್ಸನೆಲೆ, ಅವ್ರಿಗೆ ದತ್ತು ತಗೋಬೇಡ ಅಂತ ಹೇಳು ಅಂತ ಹೇಳ್ತಾಳೆ. ಈಗ ಪ್ರಮೀಳಾ ಅವರು, ನಿಲ್ಸಯ್ಯ ಸಾಕು, ಏನಯ್ಯ ಮಾತಾಡ್ತೀಯಾ, ಅವ್ನಿಗೆ ಯಾರು ಗತಿ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ, ಅವ್ನಿಗೆ ನಾನಿದ್ದೀನಿ ಕಣಯ್ಯ, ಅಪ್ಪ ಅಮ್ಮ ಯಾರಿಲ್ಲ ಅಂದ್ರೆ ಏನರ್ಥ, ಇದೆಲ್ಲ ಒಳ್ಳೇದಲ್ಲ ಅಂದ್ರೆ ಎಲ್ಲರಿಗೂ ಇಷ್ಟ ಕಣಯ್ಯ, ಎಲ್ಲರೂ ಮುದ್ದು ಮಾಡ್ತಾರೆ ಮಾತಾಡಿಸ್ತಾರೆ, ಹಾಗಂತ ಎಲ್ಲ ಮಕ್ಕಳನ್ನು ದತ್ತು ತಗೊಳಕ್ಕಾಗತ್ತಾ? ಈಗ ಮೀನಾ, ಅಮ್ಮ ನಾವು ವಿಷಯದ ಬಗ್ಗೆ ಆಗ್ಲೇ ಮಾತಾಡಿದೀವಲ್ವಾ ಅಂತ ಹೇಳಿದಾಗ ಪ್ರಮೀಳಾ ಅವರು, ನೀವು ಮಾತಾಡಿದಿರಮ್ಮ, ಆದ್ರೆ ನಾನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನ, ಅದೇಗ್ ನೀವೇ ಡಿಸೈಡ್ ಮಾಡ್ಬಿಡ್ತೀರಾ ಹೇಳ್ದಾಗ ರಂಗನಾಥರು, ಕ್ಷಮಿಸಿ ತಾಯಿ, ತಪ್ಪು ತಿಳ್ಕೊಬೇಡಿ, ಅವ್ರೇನೋ ಖುಷಿಯಿಂದ ಕೇಳಿದ್ರು ಅಂತ ಹೇಳಿದಾಗ ಪ್ರಮೀಳಾ ಅವರು, ನೀವೇನೋ ಕೇಳ್ತೀರಾ, ಆದ್ರೆ ಅವ್ರ ತಾಯಿ ಬಂದು ನನ್ನ ಮಗ ಎಲ್ಲಿ ಅಂದ್ರೆ ನಾನೇನು ಹೇಳಿ, ಅವ್ರ ತಾಯಿ ಇವನ್ಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಗೊತ್ತಾ, ನಾಳೆ ನನ್ನ ಮಗನ ಜೊತೆ ಚೆನ್ನಾಗಿರ್ಬೇಕು ಅಂತ ಬೇರೆ ಊರಿಗೋಗಿ ದುಡಿತಾ ಇದ್ದಾಳೆ. ಸರಿ, ನನ್ನ ಮೊಮ್ಮಗನ ಕೇಳಿ ಅವ್ನು ಯಾರ ಜೊತೆ ಇರ್ತಾನೆ ಅಂತ ಹೇಳಿದಾಗ ಕ್ರಿಶ್, ನಾನು ಅಮ್ಮನ ಜೊತೆ ಇರ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೀನಾಗೆ ಬೇಜಾರಾಗತ್ತೆ. ಬಾಪ ಕ್ರಿಶ್ ಹೋಗೋಣ ಅಂತ ಹೋಗ್ಬೇಕಾದ್ರೆ ಮೀನಾ, ಅಮ್ಮ ಊಟ ಮಾಡ್ಕೊಂಡು ಹೋಗಿ ಅಮ್ಮ ಅಂತ ಹೇಳಿದಾಗ ಪ್ರಮೀಳಾ ಅವರು, ಇಲ್ಲಮ್ಮ, ಅದರಲ್ಲೂ ಏನಾದ್ರು ಮದ್ದ ಕೊಟ್ಬಿಡ್ತೀರಾ, ನಮ್ಗೆ ಯಾವ ಊಟನೂ ಬೇಡ ಅಂತ ಹೊರಟೋಗ್ತಾರೆ. ಈಗ ರೋಹಿಣಿಯವರು, ಪೂಜಾ ಹೋಗೆ, ಅಮ್ಮನ ಹತ್ರ ಮನೆ ಕೀ ಇಲ್ಲ, ನಾನು ಏನಾದ್ರು ಮಾಡ್ಕೊಂಡು ಆ ಮನೆಗೆ ಬರ್ತೀನಿ ಹೋಗು ಅಂತ ಹೇಳಿ ಪೂಜಾನ ಕಲಿಸ್ತಾರೆ. ಈಗ ಪ್ರಮೀಳಾ ಅವರು, ಪಾಪ ನಮ್ಮ ಮೀನಾ ಸೂರ್ಯ, ಇವಳಿಗೋಸ್ಕರ ಪಾಪ ಅವ್ರನ್ನ ಇದ್ರಾಕೊಂಡೆ, ಅವರೆಷ್ಟು ಸಹಾಯ ಮಾಡಿದ್ರು, ಧರ್ಮ ಕರ್ಮ ಏನು ಇಲ್ದಲೆ ಅವಳನ್ನ ಬೈಯಂಗಾಗೋಯ್ತು ಅಂತ ಹೇಳ್ಬೇಕಾದ್ರೆ ಇಲ್ಲಿಗೆ ರೋಹಿಣಿಯವ್ರು ಬರ್ತಾರೆ. ಏನಮ್ಮ ನೀನು ನನ್ನ ಮಗುನ ಅವ್ರ ಜೊತೆ ಕೊಡ್ತೀಯಾ, ಅವ್ರ ಹತ್ರ ಕೊಡ್ತೀಯಾ, ಅದು ನನ್ನ ಮನೆಯಲ್ಲೇ ನಾನು ಹೇಗೆ ನೋಡ್ಕೊಂಡಿರ್ಲಿ ಅಂತ ಹೇಳಿದಾಗ ಪ್ರಮೀಳಾ ಅವರು, ಮುಚ್ಚೆ ಬಾಯಿ ಸಾಕು, ಮಾತಿಗೆ ಮುಂಚೆ ನಂದು ತಪ್ಪು ಅಂತ ಹೇಳ್ತೀಯಲ್ಲ, ಇವಾಗ ನೀನು ಮಾಡ್ತಾ ಇರೋದೇನು, ನಿನ್ನ ಮಗುನ ನೀನು ಸರಿಯಾಗಿ ಬೆಳೆಸ್ತಾ ಇದ್ಯಾ, ಆಗ್ಲೋ ಈಗ್ಲೋ ಅನ್ನೋ ಜೀವ ಕಣೆ ನಂದು, ನಾನು ಏನಾರು ಸತ್ತೋದ್ರೆ ನಿನ್ನ ಮಗುನ ಏನೇ ಮಾಡ್ತೀಯಾ, ಅವಾಗ ಗೊತ್ತಾಗುತ್ತೆ ಈ ಅಮ್ಮನ ಬೆಲೆ ಏನು ಅಂತ ಹೇಳಿದಾಗ ರೋಹಿಣಿಯವರು, ಅಮ್ಮ ಸ್ವಲ್ಪ ಸುಮ್ಮನೆ ಇರು, ನನ್ನ ಮಗುನ ಹೇಗೆ ನೋಡ್ಕೊಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ರೋಹಿಣಿಯವರು ಮತ್ತೆ ವಾಪಸ್ ಮನೆಗೆ ಬರ್ತಾರೆ. ಇಲ್ಲಿ ಮೀನಾ ಸೂರ್ಯ ಇಬ್ರು ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ರೀ ಏನ್ರಿ ಅಮ್ಮ ಈ ರೀತಿ ಅಂದ್ಬಿಟ್ರು ಅಂತ ಹೇಳಿದಾಗ ಸೂರ್ಯ, ಬೇಜಾರು ಮಾಡ್ಕೊಂಬೇಡ ಅಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ. ಹೀಗೆ ಶಾಂತಿ ಅವರು ಬರ್ತಾರೆ. ಏನು ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಸೂರ್ಯ, ಆಕಾಶ ನೀಲಿಗಿದ್ಯಾ ವೈಟಿಗಿದ್ಯಾ, ನಿನ್ನೆ ಬಂದಿರೋ ನಕ್ಷತ್ರ ಬಂದಿದ್ಯಾ ಇಲ್ವಾ ಅಂತ ಮಾತಾಡ್ತಾ ಇದ್ವಿ ಅಂತ ಹೇಳಿದಾಗ ಶಾಂತಿಯವರು, ಆಗಲೇ ಒಂದು ನಕ್ಷತ್ರ ಹೊರಟೋಯ್ತಲ್ಲ, ಪ್ರಮೀಳಾ ಅವರು ಕರ್ಕೊಂಡು ಹೊರಟೋದ್ರು ಅಂತ ಹೇಳಿದಾಗ ಸೂರ್ಯ, ಮೀನಾ ಬಾಮ ಒಳಗಡೆ ಹೋಗೋಣ, ಇಲ್ಲಿದ್ರೆ ಉರಿಯ ಬೆಂಕಿಗಿನ್ನ ತುಪ್ಪ ಸುರಿತಾರೆ ಅಂತ ಹೇಳಿ ಸೂರ್ಯ ಮೀನನ್ನ ಕರ್ಕೊಂಡು ಹೋಗ್ತಾನೆ. ರೋಹಿಣಿ, ಏನತ್ತೆ ಇವರು ಯಾವುದೇದೋ ಮಗುನ ದತ್ತು ತಗೋಬೇಕು ಅಂತ ಅಂತಿದ್ರಲ್ಲ ಅಂತ ಹೇಳಿದಾಗ ಶಾಂತಿ, ಓನಮ್ಮ ಇವನು ಹಠ ಮಾರಿ, ಬೇಕಾದ್ರೆ ನೋಡ್ತಾ ಇರು, ಈ ವಿಷಯನ ಪದೇ ಪದೇ ಹೇಳಿ ಆ ಮಗುನ ಈ ಮನೆ ಕರ್ಕೊಂಡು ಬಂದೇ ಬರ್ತಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರೋಹಿಣಿ ಅವ್ರಿಗೆ ಶಾಕ್ ಆಗತ್ತೆ. ಮೀನಾ ಮತ್ತೆ ಸೂರ್ಯ ಇಬ್ರು ಕುಸುಮಾರ ಮನೆಗೆ ಬರ್ತಾನೆ. ಈಗ ಮಂಜ ಮನೆಗೆ ಬರ್ತಾನೆ. ಯಾಕೋ ಮಂಜು ಇಷ್ಟು ಬೇಗ ಬಂದ್ಬಿಟ್ಟೆ, ಕಾಲೇಜ್ ಇರ್ಲಿಲ್ವೇನೋ ಅಂತ ಹೇಳಿದಾಗ ಮಂಜು, ಅಕ್ಕ ಕಾಲೇಜ್ ಇತ್ತು, ಆದರೆ ಅವರೇ ನನ್ನನ್ನು ಕಳಿಸ್ಬಿಟ್ರು, ಅಟೆಂಡೆನ್ಸ್ ಶಾರ್ಟೇಜ್ ಅಕ್ಕ, ಎಕ್ಸಾಮಿಗೆ ಕೂರ್ಸಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಸೂರ್ಯ, ಮೀನಾ ಬಾಮ್ಮ ಮನೆಗೆ ಹೋಗೋಣ ಅಂತ ಹೇಳಿದಾಗ ಮೀನಾ, ರೀ ಸ್ವಲ್ಪ ಸುಮ್ಮನೆ ಇರ್ರಿ, ಇಲ್ಲಿ ಮಾತಾಡ್ತಾ ಇಲ್ವಾ ಅಂತ ಹೇಳಿದಾಗ ಸೂರ್ಯ, ಮುಳ್ಚುಚ್ಚುತ್ತೆ, ಕಾಲ್ಗೆ ಚಪ್ಪಲಿ ಹಾಕೊಳ್ರಿ ಅಂತ ಎಸ್ಸಲ್ಲ ಹೇಳೋದು, ಈಗ ಮುಳ್ಚುಚ್ಚಿದೆ, ಈಗ ಚಪ್ಪಲಿ ಹಾಕೊಂಡೋಗಿ ಪ್ರಯೋಜನ ಇಲ್ಲ, ಹಾಕೊಂಡಲ್ಲ ಇದ್ರೂ ಪ್ರಯೋಜನ ಇಲ್ಲ, ಬಾಮ ಹೋಗೋಣ ಅಂತ ಹೇಳಿದಾಗ ಮೀನಾ, ರೀ ಬನ್ರಿ ಕಾಲೇಜ್ ಹತ್ರ ಹೋಗಿ ಮಾತಾಡ್ಕೊಂಬರೋಣ ಅಂತ ಸೂರ್ಯನ ಕರ್ಕೊಂಡು ಕಾಲೇಜ್ ಹತ್ರ ಬರ್ತಾಳೆ. ಅಣ್ಣ ಒಂದು ಸ್ವಲ್ಪ ಪ್ರಿನ್ಸಿಪಲ್ ಹತ್ರ ಮಾತಾಡಬೇಕಾಗಿತ್ತು ಅಂತ ಹೇಳಿದಾಗ ಸೆಕ್ಯೂರಿಟಿಯವರು, ಇರಮ್ಮ ಹೋಗಿ ಪ್ರಿನ್ಸಿಪಲ್ ಅವ್ರನ್ನ ಕೇಳ್ಕೊಂಬರ್ತೀನಿ ಅಂತ ಒಡೆ ಹೋಗಿ ಬರ್ತಾರೆ. ನೋಡಮ್ಮ, ಇವಾಗ ನೀವೇನಾದ್ರು ಒಳಗಡೆ ಅವರೇ ಅಷ್ಟೇ, ಅವ್ರೇನೋ ಕೋಪದಲ್ಲಿ ನಿಮ್ಮ ತಮ್ಮಂಗೆ TC ಕೊಟ್ಟು ಕಳಿಸ್ಬಿಡ್ತಾರೆ ಹೇಳಿದಾಗ ಮೀನಾ, ಅಣ್ಣ ಇಲ್ಲ ಅಣ್ಣ, ನನ್ನ ತಮ್ಮಂಗೆ ಮುಂದಿನ ವಾರನೇ ಎಕ್ಸಾಮು, ನಾನು ಮಾತಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು